ಇರೋದು ಸರ್ ನೀವ್ ಎಲ್ಲಿಂದ ಫೋನ್ ಮಾಡ್ತಾ ಇರೋದು? ಇದು ವೇಲೂರು ನೆಲ್ಲೂರು 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 ಎಲ್ಲಿ ಬರುತ್ತದು? ಆಂಧ್ರ ಸರ್. ಆಂಧ್ರ. ಹೇಳಿ, ಏನ್ ವಿಷಯ? ಏನಿಲ್ಲ ಸರ್, ಇವಾಗ ಫೈನಾನ್ಸ್ ಕಟ್ಟಿರ್ಲಿಲ್ಲ. ಯಾರು ಇವಾಗ- ನೀವಾ? ನಾನ್ ಕಟ್ಟಿರ್ಲಿಲ್ಲ, ಇವಾಗ ಇಲ್ಲೇ ಸ್ಪಾಟ್ ಅಲ್ಲೇ ಕಟ್ಟಿದೆ. ಅಣ್ಣ ಒಂದೇ ನಿಮಿಷ ಅಣ್ಣ. ಫೈನಾನ್ಸ್ ಕಟ್ಟಿಲ್ಲ ಅಂದ್ರೆ ಹಾ ಏನ್ ನೀವು ಪರ್ಸನಲ್ ಸಾಲ ತಗೊಂಡಿದ್ರಾ, ಗಾಡಿ ಮೇಲೆ ಅಲ್ಲ, ತಗೊಂಡಿದ್ರಾ? ಗಾಡಿ 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 ಫೈನಾನ್ಸ್ ಕಟ್ಟಿಲ್ಲ ಅಂತ ಹೇಳಿ. ಹಾ ಸರ್, ಹೇಳಿ. ಅದನ್ನ ಬಂದ್ಬಿಟ್ಟು ಇಲ್ಲಿ ಫೈನಾನ್ಸ್ ಇಟ್ಕೊಂಡಿದ್ರು, ಕಟ್ಟಿದೀನಿ. ಫುಲ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದೀನಿ. ಎಷ್ಟು ಪೆಂಡಿಂಗ್ ಇತ್ತು? 2 ಪೆಂಡಿಂಗ್ ಇತ್ತು, 2 ಕಟ್ಕೊಂಡಿದೀನಿ. ಓಕೆ. ಹಾ ಹೇಳಿ. ಅದಕ್ಕೆ ಇವಾಗ ಅವನು ಗಾಡಿ ಕೀ ಕೊಡದಂಗೆ ಕೀ ಎತ್ಕೊಂಡ, ನಾನು ಸಪ್ರೇಟ್ 6,000 ಎಕ್ಸ್ಟ್ರಾ ಕೊಡ್ಬೇಕು ನೀನು ಅಂತ. ಸರಿ, ಈಗ ನಿಮ್ದು ಕಾರ್ ಎಲ್ಲಿದೆ? ಕಾರ್ ಇಲ್ಲಿ ಇದೆ ಸರ್, ನೆಲ್ಲೂರಲ್ಲಿ. ನೆಲ್ಲೂರಲ್ಲೇ ಇದೆಯಾ? ಹಾ ಸರ್. ಕಾರ್ ಜೊತೆಯಲ್ಲೇ ನೀವಿದ್ದೀರಾ? ಹಾ, ಕಾರ್ ಅಲ್ಲ ಸರ್, ಲಾರಿ. ಲಾರಿ ಜೊತೆಯಲ್ಲೇ ನೀವಿದ್ದೀರಾ? ಹೌದು ಸರ್. ಸರಿ, ಈಗ ನೀವು ಹಾ ಅವ್ನ್ ಯಾರು ಬಂದು ಕೀ ತಗೊಂಡಲ್ಲ, ಹಾ ಅವ್ನ್ ಬಂದಿರೋ ಅಂತವನ್ನ ನೀವು ಅಣ್ಣ ನೀನ್ ಯಾವ ಏಜೆನ್ಸಿಯಿಂದ ಬಂದಿದ್ಯಾ, ಹ್ಮ್ ನೀನು ಸೀಸರ್ ಅಂತ ಹೇಳ್ತಿದ್ಯಲ್ಲ ಅಣ್ಣ, ಹಾ ನಿಂದೊಂದು ಪ್ರೂಫ್ ಕೊಡೋಣ. ಯಾವ ಏಜೆನ್ಸಿಯಿಂದ ನೀನು ಸೀಸರ್ ಅಂತ ಹೇಳಿ ಬಂದಿದ್ಯಲ್ಲ, ಹಾ ಆ ಸಂಸ್ಥೆಗೆ ಒಂದು ಐಡೆಂಟಿ ಕಾರ್ಡ್ ಕೊಡೋಣ ಅಂತ ಕೇಳಿದ್ರಾ? ಇಲ್ಲ ಸರ್, ಕೇಳಿಲ್ಲ. ಅವನು ಚೌಳಧರ ಅಂತ ಹೇಳಿ ಬಂದವನು. ಚೌಳಧರ ಅವ್ರ ಹತ್ರ ಎಲ್ಲ ಮಾತಾಡಿಸ್ದ. ಆಯ್ತಪ್ಪ, ಕ್ಲಿಯರ್ ಮಾಡ್ಕೊಂತೀನಿ ಅಂತ ಹೇಳಿ ಕ್ಲಿಯರ್ ಮಾಡಿದೀವಿ. ಆಯ್ತಣ್ಣ, ನೀ ಕ್ಲಿಯರ್ ಮಾಡಿದ್ಯಾ. ಅವನು ಗಾಡಿ ಕೀ ಎತ್ಕೊಂಡು ಹೋಗ್ಬಿಟ್ಟವನೆ. ನಾನ್ ನಿಮ್ಮನ್ ಕೇಳ್ತಾ ಇರೋದು ಯಾಕೆ ಅಂದ್ರೆ, ನೀನ್ ಯಾವ ಫೈನಾನ್ಸ್ ನಲ್ಲಿ ಇದೈತ ಅಂತ ಕೇಳು ಅಂತ ನೋಡೋಣ, ಹೇಳ್ತಿದ್ದೀರ. ನೀವೆಲ್ಲ ಏನ್ ಗೊತ್ತೇನಣ್ಣ, ಸಮಸ್ಯೆ ಬಂದಾಗ ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿ ನಮ್ ನಂಬರ್ಗಳು ಫೋನ್ ಹಾಕುವಂತವ್ರು ನೀವು. ಇಲ್ಲ ಸರ್, ನನಗೆ ಗೊತ್ತೇ ಇರ್ಲಿಲ್ಲ ಇದು ಫಸ್ಟ್ಗೆ. ಎಲ್ಲ ಅದೇನೆ ಹೇಳೋದ್ ನಮ್ಗೆ. ಹಾ ನೀವೇ ಅಂತಲ್ಲ, ಹಾ ಹಾ ನಮಗ್ ಫೋನ್ ಮಾಡೋರೆಲ್ಲ ಇದೇ ಕಥೆನೆ ಹೇಳೋದು. ನಮಗ್ ಗೊತ್ತೇ ಇರ್ಲಿಲ್ಲ ಅಣ್ಣ, ನಾವು ಇವ್ರ ಹತ್ರ ಇಸ್ಕೊಂಡು ಅಣ್ಣ, ನಿಮ್ ಸೋಷಿಯಲ್ ಮೀಡಿಯಾ ಫಾಲೋವರ್ ಅಣ್ಣ, ನಿಮ್ದೆಲ್ಲ ವಿಡಿಯೋ ನೋಡ್ತಿರ್ತೀವಣ್ಣ, ಬರೀ ಇದೇ ಡೈಲಾಗ್ಗಳೇ ಹೊಡಿಯೋದವ್ರು. ಹಾ ಸಮಸ್ಯೆ ಆದ್ಮೇಲೆ ಈ ತರ ಎಲ್ಲ ಹೇಳ್ತಾರೆ. ಆಯ್ತು, ಇವಾಗ ನಾನ್ ಯಾರು ಹೇಳ್ತಾ ಇರೋದು, ನಂಬರ್? ಆಯ್ತು, ನನ್ನ ನಂಬರ್ ಕೊಟ್ಟಿದ್ದಾರೆ, ನೀವ್ ಇಸ್ಕೊಂಡಿದೀರಾ. ಹಾ ಸಂಘಟನೆಗಳಲ್ಲಿ ಇದ್ರೆ ಹಾ ಈ ತರ ಘಟನೆಗಳು ಬೇರೆ ಬೇರೆ ಡ್ರೈವರ್ ಜೀವನದಲ್ಲೂ ಕೂಡ ನಡೆದಿರ್ತವೆ. ಹಾ ಆಗ ಅವ್ರಿಗೆ ಅದರಿಂದ ಅನುಕೂಲಗಳು ಏನಾಗಿರ್ತವೆ ಅನ್ನೋದನ್ನ ಸಂಘಟನೆಯಲ್ಲಿ ತಿಳಿಸ್ಕೊಟ್ಟಿರ್ತೀವಿ. ಹಾ 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 ಅವಾಗ ನೀವಿದ್ದಾಗ ಅಂತ ವಿಚಾರಗಳನ್ನೆಲ್ಲ ಅಲ್ಲಿ ತಿಳ್ಕೊಂಡಾಗ ಹಾ ಅವಾಗ ನಿಮ್ಗೆ ಏನ್ ಅನ್ಸುತ್ತೆ, ಓ ನಾನು ಹಿಂಗೆ ಮಾಡ್ಕೊಳ್ಬಹುದು ಅನ್ನೋ ಒಂದು ಕಾಮನ್ ಸೆನ್ಸ್ ಅದು ನಿಮಗ್ ಬರುತ್ತೆ. ಹೌದು ಹೌದು ಹೌದು. ಇವಾಗ ಅವ್ನ್ ಯಾರೋ ಬಂದು ಹಾ ನಿಮ್ಮನ್ನ ಪ್ರಶ್ನೆ ಮಾಡಿ ಕೇಳಿದಾಗ, ಆಯ್ತಪ್ಪ ನೀನ್ ಏನ್ ನನ್ನನ್ ಪ್ರಶ್ನೆ ಮಾಡಿ ಕೇಳ್ತಿದ್ಯಾ, ಹಾ ನಿನ್ನ ಏಜೆನ್ಸಿ ಕಾರ್ಡ್ ಕೊಡು ನನಗೆ ಅಂತ ನೀವ್ ಒಂದ್ ಮಾತು ಕೇಳಿದಿದ್ರೆ, ಹಾ ಅವನದೊಂದ್ ಏಜೆನ್ಸಿ ಕಾರ್ಡ್ ಅವ್ನ್ ತೋರ್ಸಿಷ್ಟಕ್ನ ಆಯ್ತಿರಪ್ಪ ನಮ್ ಓನರ್ ಕಳಿಸ್ಬೇಕು, ಒಂದ್ ಫೋಟೋ ತಕ್ಕಂತೀನಿ, ಇಂತವ್ರು ಬಂದಿದ್ದಾರೆ ನನ್ ಹಿಡಿತವ್ರೆ ಅಂತ ಹೇಳಿ ಒಂದ್ ಫೋಟೋ ತಕೊಂಡಿದ್ರೆ, ಇವಾಗ ಏನ್ ನೀವು ನಿಂತಿದಿರಲ್ಲ ನಲ್ಲೂರು, ಹಾ ಅಲ್ಲೇ ಲೋಕಲ್ ಅಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹಾ ನೋಡಿ ಸರ್, ಹಿಂಗ್ ಯಾರೋ ಒಬ್ಬ ಬಂದು ಹಿಂಗೆ ಗಾಡಿ ನನ್ ದುಡ್ಡೆಲ್ಲ ಕಟ್ಟಿ ಅಂತ ಹೇಳಿದ್ಮೇಲೂ ಕೂಡ ನಾನು ಹಿಂಗ್ ಕಟ್ಕೊಟ್ಟಿದೀನಿ, ನನ್ನ ಗಾಡಿ ಕೀ ಕಿತ್ಕೊಂಡ್ ಹೋಗಿದ್ದಾನೆ ಅಂತ ಹೇಳಿ ಅವನ ಮೇಲೆ ಕಳ್ತನದ ಕೇಸ್ ಹಾಕ್ಬೋದಾಗಿತ್ತು ತಾನೆ. ಹೌದೌದು. ಯಾಕೆ ಸಂಘಟನೆಗಳಲ್ಲಿ ಚಾಲಕರುಗಳು ಇರ್ಬೇಕು ಅಂತೀವಿ ಅಂದ್ರೆ, ನೋಡಿ ಇಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಾಗ, ಓ ಹಿಂಗೊಂದ್ ಘಟನೆ ನಡೆದಿತ್ತು, ಸೋಮಣ್ಣವ್ರು ಹಿಂಗ್ ಹೇಳಿದ್ರು, ನಾವ್ ಹಿಂಗ್ ಮಾಡ್ಕೊಳ್ಳೋಣ ಇರಪ್ಪ ಅಂತ ಹೇಳಿ ನಿಮ್ ಹತ್ರ ದುಡ್ಡು ಕಟ್ಸೋವರ್ಗು ಅವ್ನು ಮಾತಾಡಿದಾನೆ ಅಂದಾಗ, ನೀನ್ ಯಾರಯ್ಯ ನನ್ನ ಹಿಡಿಯೋದಕ್ಕೆ ಕೊಡು ಪ್ರೂಫು ಅಂತ ಕೇಳ್ಬೋದಾಗಿತ್ತು ನೀವು. ನಾವು ಇದೇನಂದ್ರೆ ವಿತೌಟ್ ಸ್ಟೇಟಿಗೆ ಬಂದ್ಬಿಟ್ಟಿನಲ್ಲ ಅಂತ ಭಯ ಪಟ್ಟೆ ಅಣ್ಣ, ಅಷ್ಟೇ. ಅಣ್ಣ ನೋಡೋಣ, ಕರ್ನಾಟಕ ಅಲ್ಲ ಇಡೀ ಇಂಡಿಯಾದಲ್ಲಿ ನೀನ್ ಎಲ್ಲೇ ಹೋಗೋಣ, ಅವ್ನು ಹೆಂಗೆ ಮತ್ತೆ ನೀವು ಬೇರೆ ಸ್ಟೇಟ್ ಹೋದ್ಮೇಲೆ ಯಾಕೆ ದುಡ್ಡು ಹಾಕಿದ್ರಿ, ನಾನ್ ಕರ್ನಾಟಕಕ್ಕೆ ಹೋಗಿ ದುಡ್ಡು ಹಾಕ್ತೀನಿ ಬಿಡಯ್ಯ ಅನ್ಬೋದಾಗಿತ್ತಲ್ಲ. ಅಂದ್ವಣ, ಅವನ ಹತ್ರ ನಾವು ಮಾತಾಡೋದೆಲ್ಲ ಮಾತಾಡಿದ್ವಿ. ಅದಕ್ಕೆ ಇವಾಗ ಆಗೋಗಿದೆ. ಈಗ ಅವ್ನ್ ಗಾಡಿ ಕೀ ಎತ್ಕೊಂಡು ಹೋಗ್ಬಿಟ್ಟಿದಾನೆ. ನಿಮ್ಗೂ ಜಾಗೃತಿ ಕೊರತೆಗಳು ಇರೋದ್ರಿಂದ ನೀವು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದೀರಾ. ಹೌದು ಸರ್. ಇವಾಗ ಅವ್ನು ಯಾರು ಎತ್ಕೊಂಡು ಹೋಗಿದಾನಲ್ಲ ಕೀ, ಇವಾಗ ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡ್ಬಿಟ್ಟು ಹೇಳಿ, ನೋಡಿ ಸರ್ ನಾನು ಏನಿದೆ ಅಪ್ ಟು ಡೇಟ್ ಎಲ್ಲ ಕಟ್ಟಿದೀನಿ, ಹಿಡ್ದಿರೋ ಅಂತ ಸೀಸರ್ ನನಗೆ 6,000 ರೂಪಾಯಿ ದುಡ್ಡು ಕೊಟ್ರೆ ನಾನು ಕೀ ಕೊಡೋದು ಅಂತ ಗಾಡಿ ಕೀ ಎತ್ಕೊಂಡು ಹೋಗಿದ್ದಾನೆ. ಗಾಡಿ ಕೀ ತರ್ಸ್ಕೊಡ್ತೀರಾ ಅಥವಾ ನಿಮ್ ದುಡ್ಡು ಕಟ್ಸ್ಕೊಂಡಿದೀರಾ, ನಿಮ್ ಮೇಲೂ ಅವನ್ ಮೇಲೂ ಸೇರಿಸಿ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾ ಅಂತ ಕೇಳಿ. ಅವಾಗ ಅವನು ಏಜೆನ್ಸಿ ಅವರು ಫೋನ್ ಮಾಡ್ತಾನೆ, ನೋಡಪ್ಪ ಅವ್ರನ್ನ ಹಿಡಿದಿದ್ರಂತೆ, ಅವ್ರು ಏನಿದೆ ಅಪ್ ಟು ಡೇಟ್ ಹಣ ಕಟ್ಟಿದ್ದಾರೆ, ನೀವ್ ಯಾಕ್ರ 6,000 ರೂಪಾಯಿ ಕೇಳ್ತಿದೀರಾ, ಅವ್ರ ಗಾಡಿ ಕೀ ಯಾಕೆ ಕಿತ್ಕೊಂಡ್ ಹೋಗಿದೀರಾ, ಗಾಡಿ ಕೀ ಕೊಡಿ ಅಂತ ಮ್ಯಾನೇಜರ್ ಹೇಳ್ತಾನೆ. ಅವಾಗ ಅವ್ನ್ ತಂದ್ಕೊಡೋ ಅಂತ ಕೆಲಸ ಮಾಡ್ತಾನೆ. ತಂದ್ಕೊಡ್ಲಿಲ್ಲ ಅಂದ್ರೆ ನೀವೇನ್ ಇದೀರಲ್ಲ ಏರಿಯಾ ಲೋಕಲ್ ಪೊಲೀಸ್ ಸ್ಟೇಷನ್ ಯಾವ್ದು ಬರುತ್ತೆ, ಅಲ್ಲಿ ಹೋಗಿ ಈ ತರ ಎಲ್ಲ ನಡೀತು ಸರ್ ಅಂತ ಹೇಳಿ ಆ ಸೀಸಿಂಗ್ ಮಾಡಿರೋ ಹುಡುಗನ ಮೇಲೆ ಮತ್ತೆ ಈ ಬ್ಯಾಂಕ್ ಮ್ಯಾನೇಜರ್ ಏನ್ ದುಡ್ಡು ಹಾಕ್ಸ್ಕೊಂಡ್ರಲ್ಲ ಅವ್ರ ಮೇಲೆ ಒಂದ್ ಕಂಪ್ಲೇಂಟ್ ಕೊಡಿ.
ಹಾ ಈಗ ನನ್ ಗಾಡಿ ತಗೊಂಡ್ ಹೋಗ್ಬೇಕು ಸರ್, ನಾನು ಲೋಡ್ಗೆ ಹೋಯ್ತೀನೋ ಅನ್ಲೋಡ್ಗೆ ಹೋಯ್ತೀನೋ ಇಲ್ಲ ಬೆಂಗಳೂರಿಗೆ ಹೋಯ್ತೀನೋ, ಹಾ ಈಗ ನಾನು ಹೋಗ್ಬೇಕು ಅಂದ್ರೆ ನನ್ ಗಾಡಿ ಕೀ ಬೇಕು, ಈಸ್ಕೊಡಿ ಸ್ವಾಮಿ ಅಂತ ಪೊಲೀಸ್ ಅವ್ರ ಹತ್ರ ಕೂತ್ಕೊಳ್ಳಿ. ಹಾ ಅದ್ ಬಿಟ್ರೆ ನಿಮ್ಗೆ ಇನ್ ಯಾರು ಏನು ಸಹಾಯ ಮಾಡಕ್ ಸಾಧ್ಯ ಇಲ್ಲ. ಹೌದಲ್ವಾ? ನಮ್ದು ನಾವೇ ತೊಳ್ಕೊಬೇಕು. ಹಾ ಹಾ ಸರಿ. ಗೊತ್ತಾಯ್ತಾ? ಹಾ ಮಾಡ್ಕೊಳ್ಳಿ. ಅದಕ್ಕೆ ಸಂಘಟನೆಗಳಲ್ಲಿ ಇರ್ಬೇಕು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇದಕ್ಕೆ. ಗ್ರೂಪ್ ಆಡ್ ಮಾಡ್ಬಿಡೋಣ. ಹೆಂಗ್ ಆಡ್ ಮಾಡ್ಬಿಡ್ತಾರಣ್ಣ? ನೀವ್ ಯಾರಣ್ಣ? ನೀನು ಡ್ರೈವರ್ ಅನ್ನೋದಕ್ಕೆ ನನ್ನ ಹತ್ರ ಏನೈತೆ ದಾಖಲೆ? ಏನ್ ಕೊಡ್ಬೇಕು ಹೇಳಿ, ಎಲ್ಲ ಕೊಟ್ಬಿಡ್ತೀನಿ. ಅದನ್ನೆಲ್ಲ ತಂದ್ಕೊಟ್ ಮೇಲೆನೆ ಆಡ್ ಮಾಡೋದು, ಸುಮ್ನೆ ಹಂಗೆಲ್ಲ ಆಡ್ ಮಾಡಲ್ಲ. ಯಾವ್ದು ಕೊಡ್, ಏನೇನ್ ಕೊಡ್ಬೇಕು? ಏನಿಲ್ಲ ಅಣ್ಣ, ನಿನ್ ಡ್ರೈವರ್ ಅನ್ನೋದಕ್ಕೆ ಏನಣ್ಣ ಪ್ರೂಫ್? ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೇಕಾ? ಅದೊಂದ್ ಜೆರಾಕ್ಸು. ಹಾ ಮತ್ತೆ ನೀನು ಕರ್ನಾಟಕದವನೋ ಇಲ್ಲ ಯಾವ ರಾಜ್ಯದವನೋ ಅನ್ನೋದಕ್ಕೆ ಪ್ರೂವ್ ಮಾಡ್ಬೇಕು ಅಂದ್ರೆ ಏನ್ ಆಧಾರ್ ಕೊಡ್ತೀಯಾ? ಕಾರ್ಡ್. ಆಧಾರ್ ಕಾರ್ಡ್. ಅದೊಂದ್ ಜೆರಾಕ್ಸು. ಹಾ ಮತ್ತೆ ನಿನ್ಗೊಂದು ಸಂಘಟನೆಯಿಂದನೂ ಐಡಿ ಕಾರ್ಡ್ ಬರ್ಬೇಕಲ್ಲ. ಹಾ ನೀನು ಯಾರಾದ್ರೂ ನಿಂಗೆ ತೊಂದ್ರೆ ಆದಾಗ ನಾನು ಕೂಡ ಒಂದು ಸಂಘಟನೆಯ ಸದಸ್ಯನಯ ಅಂತ ತೋರ್ಸೋದಕ್ಕೆ ನಿನ್ಗೊಂದು ಐಡಿ ಕಾರ್ಡ್ ಕೊಡ್ಬೇಕು ತಾನೆ ನಾವು? ಹೌದೌದು. ಐಡಿ ಕಾರ್ಡ್ ಅಲ್ಲಿ ನಿನ್ ಫೋಟೋ ಇರ್ಬೇಕು ತಾನೆ? ಹೌದು. ಹಂಗಿದ್ಮೇಲೆ ನಮ್ಗೊಂದ್ 2 ಫೋಟೋ ಬೇಡವಾ? ಐಡಿ ಕಾರ್ಡ್ ಒಂದ್ ಫೋಟೋ, ಸಂಘಟನೆಗೆ ಒಂದ್ ಫೋಟೋ ಬೇಕಾ ಬೇಡವಾ? ಬೇಕು ಬೇಕು. ಏನೇನ್ ಡಾಕ್ಯುಮೆಂಟ್ ತಂದು ಕೊಡ್ಬೇಕು? ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಜೆರಾಕ್ಸ್, 2 ಫೋಟೋ. ಇದಿಷ್ಟನ್ನ ತಗೊಂಡು ನಮ್ಮ ಆಫೀಸ್ ಹತ್ರ ತಂದ್ಕೊಟ್ರೆ ಆಮೇಲೆ ನನಗೆ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಬೇಕು, ಸೋಮಣ್ಣವ್ರೆ ಹಿಂಗ್ ತಂದ್ಕೊಟ್ಟಿದೀವಿ, ನಮ್ಮನ್ನ ಗ್ರೂಪ್ ಆಡ್ ಮಾಡಿ ಅಂತ. ಆಗ ಆಡ್ ಮಾಡೋದು. ಅವರೇ ಲಕ್ಷಾಂತರ ಜನ ಡ್ರೈವರ್ಗಳು ಅವರೇ ಫೋನ್ ಮಾಡಿದವ್ರನ್ನೆಲ್ಲ ನನಗೆ ಆಡ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಅದಕ್ಕೆ ಶೋಭೆ ತರಲ್ಲ. ಆ ಡ್ರೈವರ್ ಅನ್ನೋದಕ್ಕೆ ನನಗ್ ಬೇಕಲ್ಲ ಡಾಕ್ಯುಮೆಂಟ್ರಿ. ಆಯ್ತು ತಂದ್ಕೊಡಿ, ಅದಷ್ಟು ಮಾಡಿ. ಅವಂದು ಫೋನ್ ನಂಬರ್ ಏನಾರ ಐತಾ ನಿಮ್ ಹತ್ರ? ಅವ್ನ್ ಬಂದ್ ಕೀ ಕಿತ್ಕೊಂಡ್ ಹೋದ್ನಲ್ಲ ಅವಂದು. ಅವ್ನ್ ಸೂಪರ್ವೈಸರ್ ಐತೆ. ಅವಂದೈತೆ. ಅವ್ನ ನಂಬರ್ ನನ್ಗೆ ಒಂದ್ ಕೆಲಸ ಮಾಡಿ, ಆ ನಂಬರ್ಗೆ ಕಾನ್ಫರೆನ್ಸ್ ಹಾಕಿ. ಸರಿ, ಹಂಗೆ ಲೈನ್ ಅಲ್ಲಿ ಇರ್ತೀನಿ, ಹಾಕಿ. ಸರಿ ಸರಿ. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿಯೇ ಇರಿ. आप जिस व्यक्ति से बात कर रहे हैं उसने आपकी कॉल को నా పర్మిషన్ లేకుండా లైన్ కలపొద్దు. లైన్ లేకుండా అలా లైన్ కలిపితే నీకు ఇంకొక 1000 అనవసరంగా నష్టపోతావు. హలో 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 అన్నయ్య. అన్నయ్య హలో హలో, ಕೇಳಿಸ್ತಾ ಇಲ್ವಾ? ಹಲೋ ಹಲೋ, ಕೇಳಿಸ್ತಾ ಇಲ್ವೇನ್ರಿ? ತೆಲುಗಲ್ಲಿ ಮಾತಾಡಿ. ನನಗ್ ತೆಲುಗು ಬರಲ್ಲಪ್ಪ, ಕನ್ನಡ ಬಿಟ್ರೆ ಯಾವ್ದು ಬರಲ್ಲ. ಹೌದಾ? ನೀವೇ ಮಾತಾಡಿ ಅವ್ರಿಗೆ ಹೇಳಿ, ಈ ತರ ಸೋಮಶೇಖರ್ ಅಂತ ಡ್ರೈವರ್ ಅಸೋಸಿಯೇಷನ್ ಅಂತ ಮಾತಾಡಿ ಈಗ. హలో అన్నా, అది మన డ్రైవర్ అసోసియేషన్, డ్రైవర్ యూనియన్ అసోసియేషన్ వాళ్ళు మాట్లాడుతున్నారా? అవునవునవును. ఏం చెప్పానో తెలుసా? దాని చార్జెస్ ఎంత, నేను అడిగింది ఎంత, అది ఆయనకి చెప్పావా? చెప్పినాను సార్. అదే నేను 3000 ఇస్తానని చెప్పి. ఎంత అని చెప్పావు నువ్వు? 3000 అంటే చెప్పినాను. వారు 6000 అడుగుతారు, నేను 3000 రిలీజ్ కాదు, ఆయనకి చెప్పా మాట. అవునా? ಏನಂತಪ್ಪ 5,000 ಕೊಡದಲ್ಲೇ ಗಾಡಿ ರಿಲೀಸ್ ಮಾಡಲ್ಲಂತಣ್ಣ. ಅವ್ನಿಗೆ ಹೇಳು, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಫೈನಾನ್ಸರ್ಗಳು ಹಿಂಗೆ ಕಿರುಕುಳ. ಇರಲೇ, ನೀನ್ ತಮಿಳ್ನಾಡು ಕಥೆಯಲ್ಲಿ ಇರ್ಲಿ, ಹೇಳ್ತೀನಿ ಕೇಳಿಲ್ಲ. ಅವನು ನನ್ ಬೈಯದ ಅರ್ಥ ಆಯ್ತೈತೆ. ಕೋತ್ ನನ್ ಮಗನಿಗೆ ಕನ್ನಡ ಕಲಿತಾ ಇಲ್ಲ ಅವನು, ಇಷ್ಟೆಲ್ಲ ಬುದ್ಧಿ ಇದ್ರು. ಈಗ ಅವ್ನ್ ಕೆಲಸ ಮಾಡ್ರಿ, ಸಿಎಂ ಸಿದ್ದರಾಮಯ್ಯ ಅವರು ಫೈನಾನ್ಸರ್ಗಳು ಕಿರುಕುಳ ಕೊಟ್ರೆ ಫೈನಾನ್ಸರ್ಗಳ ಮೇಲೆ ಕ್ರಮ ತಗೊಳ್ಬಹುದು ಅಂತ ಐತೆ. ಇವ್ನಿಗೆ ಹೇಳು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳು. ఆ మాట మార్నింగ్ చెప్పే పక్కనే పోలీస్ స్టేషన్ మాట్లాడాలి. తికా ముసుకొని ఇక్క ఫోన్ అలై మాట కన్నಡ తెగతా ఉండారಪ್ಪ. ಡಬ್ಬುలు ಕಟ್ಟಿದಾನೆ ಗೆದ್ದಲೇ. ನನ್ನ ಮಕ್ಕಳ ಕನ್ನಡದವ್ರು ದುಡ್ಡು ಬೇಕು, ಕನ್ನಡ ಮಾತಾಡಕ್ಕಾಗಲ್ವಾ? ಬೋಸುಡಿ ಮಕ್ಕಳ. ఓకే రైట్. ఇప్పుడు నీకు సంస్కారంగా చెప్పాను నేను. ನೀನ್ ಸಂಸ್ಕಾರ ಇಟ್ಕೊಳ್ಳಿ, ಕನ್ನಡದಲ್ಲಿ ಮಾತಾಡೋದಿದ್ರೆ ಸಂಸ್ಕಾರದಲ್ಲಿ ಮಾತಾಡಲ್ಲ. అంటే తెలుగులో ఏందో తెలుసా నీకా? లౌడే కెబ్బాల్ ಅಂತ. ಅಷ್ಟ್ ಮಾಡ್ರಿ. ತಂದ್ಕೊಡ್ಲಿಲ್ಲ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಯಾರವನೇ, ನಿನ್ನ ಅಮ್ಮನ್, ನನ್ ಮಗನೇ, ಕನ್ನಡದಲ್ಲಿ ನಿಂಗ ಅಮ್ಮ ಅಲ್ಲ ನಿನ್ನ ಅಮ್ಮನ್ ಅಂತೀವಿ, ಗೊತ್ತಾಯ್ತೇನೋ?
ಮಾಡ್ರಿ ರೇ ಇವ್ರೆ ಅಷ್ಟು ಕಂಪ್ಲೇಂಟ್ ಕೊಡ್ರಿ ನನ್ ಮಕ್ಳು ಇವ್ರದೆಲ್ಲ ಇದೇನೆ ಗಾಡಿಗಳು ಹಿಡಿದ್ರೆ ತಿಗಾ ಮುಚ್ಕೊಂಡ್ರೆ ಕನ್ನಡದಲ್ಲಿ ಮಾತಾಡೋದಿದ್ರೆ ಮಾತಾಡೋ ಕನ್ನಡ ಕಲ್ತ್ಬಿಟ್ಟು ಮಾತಾಡೋ ಬೋಸ್ ಹುಡಿ ಕನ್ನಡ ಕಲ್ತ್ಬಿಟ್ಟು ಮಾತಾಡೋ నేను సీఎం నేను పిఎం ಹೇಳ್ತೀನಿ ಕೇಳ ನಿಮ್ ಮನೇಲಿ ನಿಮ್ ಅಕ್ಕನ ಹೇಳ್ತೀನಿ ಕೇಳ ಇಲ್ಲ ನಿಮ್ ಮನೇಲಿ ನಿಮ್ ಅಕ್ಕನ ತಂಗಿನ ಇದ್ರೆ ಕಳ್ಸೋ ಅವ್ರು ಹೇಳ್ತಾರೆ ಅವ್ನ್ ಗಂಡನ ಗಂಡಸ ಅಂತ ಅಷ್ಟ್ ಮಾಡ್ರಿ ಹಲೋ ಈಗ ಅಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿ ಹೇಳದ್ ಹೇಳಿ ಅವ್ರು ನಿಮಗ್ ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂದ್ರೆ ಯಾಕೆ ಅಂದ್ರೆ ನಮ್ ಸ್ಟೇಟ್ ಆದ್ರೆ ಏನೋ ಒಂದ್ ಸ್ವಲ್ಪ ತಲೆ ಕೆಡ್ಸ್ಕೊಂತಾರೆ ಬೇರೆ ರಾಜ್ಯ ಅಲ್ವಾ ಅವ್ರಿಗೆ ಏನಾಗ್ಬೇಕು ಹೋಗಲ್ಲ ಅಂತಾರೆ ನಿಮ್ ಗಾಡಿಗೆ ಇನ್ನೊಂದ್ ಕೀ ಇಲ್ವಾ ಅಲ್ರಿ ಮನೇಲಿದ್ರೆ ಒಂದ್ ಕೆಲ್ಸ ಮಾಡಿ ನಿಮ್ಮವ್ರು ಯಾರಾದ್ರೂ ಟೂ ವೀಲರ್ ಇರೋರು ಇದ್ರೆ ಅವ್ರಿಗೆ ಫೋನ್ ಮಾಡಿ ಕೀ ತಗೊಂಬನ್ನಿ ಅಂತ ಹೇಳಿ ದೂರ ಐತಣ್ಣ 400 ಕಿಲೋಮೀಟರ್ ದೂರದಲ್ಲಿದೀವಿ 400-500 ಕಿಲೋಮೀಟರ್ ಒಂದ್ ಕೆಲ್ಸ ಮಾಡಿ ಅಲ್ಲಿಗೆ ಯಾವ ಬಸ್ ಬರ್ತದೆ ಬೆಂಗಳೂರಿಂದ ಆ ಬಸ್ ಅಲ್ಲಿ ಆ ಕೀನ ಹಾಕ್ಸಿ ಕಳ್ಸಕ್ ಹೇಳಿ ಆ ಬಸ್ ಅಲ್ಲಿ ಏನಾದ್ರು ಕೀ ಬಂತು ಅಂದ್ರೆ ಕೀ ತಗೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡ್ ಬನ್ನಿ ನಿಮ್ಗೆ ಯಾವ ಬ್ಯಾಂಕ್ ಅಲ್ಲಿ ಸಾಲ ಕೊಟ್ಟಿರೋದು ಬೆಂಗಳೂರಿನಲ್ಲಿ ಆ ಚೋಳ ಫೈನಾನ್ಸ್ ಹೋಗಿ ನೋಡಪ್ಪ ನೀನ್ ಏನ್ ದುಡ್ಡು ಹೇಳಿದ್ಯಾ ನಾನ್ ಕಟ್ಟಿದೀನಿ ತಾನೆ ನನ್ ಗಾಡಿ ಕೀ ತಗೊಂಡ್ ಹೋಗವ್ರೆ ನನ್ ಗಾಡಿ ಕೀ ತರ್ಸ್ಕೊಡ್ತೀಯಾ ಇಲ್ಲ ನಿನ್ ಮೇಲೆ ಹೋಗಿ ಇಲ್ಲಿ ಕಂಪ್ಲೇಂಟ್ ಕೊಡ್ಲಾ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತ ಹೇಳಿ ಅವನ್ನೇ ಲಾಕ್ ಮಾಡ್ಕೊಳ್ಳಿ ಈಗ ನೋಡ್ರಿ ನೀವು ಏನ್ ಬ್ಯಾಲೆನ್ಸ್ ಕಂದ್ ಕಟ್ಬೇಕಾಗಿತ್ತು ಅದನ್ನ ಕಟ್ಟಿದೀರಾ ಅವ್ನ್ ಏನ್ ಏಜೆನ್ಸಿ ಅವ್ರಿಗೆ ಈ ಗಾಡಿ ಹಿಡೀರಿ ಅಂತ ಹೇಳವ್ನೆ ಆ ದುಡ್ಡು ಅವ್ರಿಗೆ ಹೋದ್ಮೇಲೆ ಬ್ಯಾಂಕ್ ಅವ್ರಿಗೆ ಏನ್ ಕೂಲಿ ಕೊಡ್ಬೇಕೋ ಆ ಏಜೆನ್ಸಿ